ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ 2024ರ ಸಂಪೂರ್ಣ ಪ್ರಚಲಿತ ಘಟನೆಗಳ ಸರಣಿ ಒಂದನ್ನು ನೋಡಿದ್ದೀವಿ. ಇವಾಗ ಅದರ ಮುಂದಿನ ಭಾಗವನ್ನು ನೋಡ್ತಾ ಬರೋಣ. ಇವು KS, PDO, SDA, FDA, PSI, PC ಮತ್ತು GPSTR ಈ ಎಲ್ಲ ಹುದ್ದೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕರೆಂಟ್ ಅಫೇರ್ಸನ್ನು ತಯಾರು ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳಿಗೂ ಕೂಡ ಈ ಪ್ರಶ್ನೆಗಳು ಹೆಲ್ಪ್ ಆಗುತ್ತೆ. 36ನೇ ಪ್ರಶ್ನೆ, ರಾಷ್ಟ್ರೀಯ ಸಂವಿಧಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ ಫ್ರೆಂಡ್ಸ್, ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ಅಂದರೆ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂದರೆ ನವೆಂಬರ್ 26ರಂದು ಆಚರಣೆ ಮಾಡ್ತಾರೆ. ಯಾವಾಗ? ನವೆಂಬರ್ 26. ಈ ನವೆಂಬರ್ 26ರಂದು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಂವಿಧಾನವು ಅಂಗೀಕಾರಗೊಂಡದ್ದು ಯಾವಾಗಪ್ಪ ಅಂದರೆ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನ ಅಂಗೀಕಾರಗೊಳ್ಳುತ್ತೆ. ಆ ಅಂಗೀಕಾರಗೊಂಡ ದಿನದ ನೆನಪಿಗಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರೆ. ಈ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಣೆ ಮಾಡಲಾಯಿತು ಅಂದರೆ 2015ರಲ್ಲಿ ಆಚರಣೆ ಮಾಡಲಾಯಿತು. 2015ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದಿನ ಏನಾಯ್ತಲ್ಲ, ಆ ದಿನದಂದು ಏನು ಮಾಡಿದ್ರಪ್ಪ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ವರ್ಷ ನವೆಂಬರ್ 26ರಂದು ನಾವು ರಾಷ್ಟ್ರೀಯ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಬೇಕಂತೇಳಿ ಘೋಷಣೆ ಮಾಡಿದರು. ಆದ ಕಾರಣ ಪ್ರತಿ ವರ್ಷ ಏನು ಮಾಡಲಾಗುತ್ತೆ, ರಾಷ್ಟ್ರೀಯ ಸಂವಿಧಾನ ದಿನವನ್ನು ನವೆಂಬರ್ 26ರಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಸಂವಿಧಾನ ಯಾವಾಗ ಜಾರಿಗೆ ಬರ್ತಪ್ಪ ಅಂದರೆ 1950 ಜನವರಿ 26ರಂದು ಸಂವಿಧಾನ ಏನಾಗ್ತೈತಿ, ಜಾರಿಗೆ ಬರ್ತೈತಿ. ಸಂವಿಧಾನದ ಬಗ್ಗೆ ಸ್ವಲ್ಪ ನೋಡ್ತಾ ಬರೋದಾದರೆ ನಮ್ಮ ಸಂವಿಧಾನದ ಮೊದಲ ಅಧಿವೇಶನ ಯಾವಾಗ ನಡೀತಪ್ಪ ಅಂದರೆ 1946 ಡಿಸೆಂಬರ್ 9ರಂದು ನಮ್ಮ ಸಂವಿಧಾನ ಸಭೆಯ ಮೊದಲ ಅಧಿವೇಶನ ನಡೆಯಿತು. ಈ ಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದರೆ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ. ಯಾರು? ಸಚ್ಚಿದಾನಂದ್ ಸಿನ್ಹಾ ಅವರು ವಹಿಸಿದರು. ಇವರು ತಾತ್ಕಾಲಿಕ ಅಧ್ಯಕ್ಷರು. ನಂತರ ಎರಡನೇ ಅಧಿವೇಶನ 1946 ಡಿಸೆಂಬರ್ 11ರಂದು ಎರಡನೇ ಅಧಿವೇಶನ ನಡೀತೈತಿ. ಇವಾಗ ಖಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಖಾಯಂ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ತದನಂತರ ಮೂರನೇ ಅಧಿವೇಶನ ಯಾವಾಗ ನಡೀತೈತಪ್ಪ ಅಂದರೆ ಡಿಸೆಂಬರ್ 13ರಂದು, ಅಂದರೆ 1946 ಡಿಸೆಂಬರ್ 13ರಂದು. ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಜವಾಹರ್ಲಾಲ್ ನೆಹರು ಅವರು. ಯಾರು? ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರಪ್ಪ ಅಂದರೆ ಧ್ಯೇಯಗಳ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಧ್ಯೇಯಗಳ ನಿರ್ಣಯ, ನಾವೇನು ಸಂವಿಧಾನದ ಪೀಠಿಕೆ ಅದು ಕರಿತೀವಲ್ಲ, ಅದನ್ನು ಧ್ಯೇಯಗಳ ನಿರ್ಣಯ ಅಂತೇಳಿ ಮೊದಲೇನು ಹಂಗೆ ಇದು ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಈ ಧ್ಯೇಯಗಳ ನಿರ್ಣಯವನ್ನು ಅಥವಾ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲ್ಪಡ್ಕೊಂಡಿವಪ್ಪ ಅಂದರೆ ಅಮೇರಿಕಾ ದೇಶದ ಸಂವಿಧಾನದಿಂದ. ಯಾವ ದೇಶದ ಸಂವಿಧಾನ? ಅಮೇರಿಕಾ ದೇಶದ ಸಂವಿಧಾನದಿಂದ ಎರವಲವನ್ನು ಪಡೆದುಕೊಂಡಿದ್ದೀವಿ. ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿ ಈಗ ಪ್ರಸ್ತುತ 465ಕ್ಕಿಂತ ಹೆಚ್ಚು ವಿಧಿಗಳದವು, 25 ಭಾಗ ಮತ್ತು 12 ಅನುಸೂಚಿಗಳನ್ನು ನಾವು ಇವಾಗ ನೋಡ್ತೀವಿ ಸದ್ಯದಲ್ಲಿ. ಹೌದಾ? ನಮ್ಮ ಸಂವಿಧಾನಕ್ಕೆ ಎಷ್ಟು ತಿದ್ದುಪಡಿಯನ್ನು ಮಾಡಲಾಗಿದೆ ಅಂದರೆ 106 ತಿದ್ದುಪಡಿಯನ್ನು ಮಾಡಲಾಗಿದೆ. ಎಷ್ಟು? 106 ತಿದ್ದುಪಡಿಯನ್ನು ಮಾಡಲಾಗಿದೆ. ಹೌದಾ? ಇದಿಷ್ಟು ರಾಷ್ಟ್ರೀಯ ಸಂವಿಧಾನ ದಿನ ಬಗ್ಗೆ ಆಯಿತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಥಾಮಸ್ ಮತ್ತು ಊಬರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದೇವೆ? ನೋಡಿ, ಥಾಮಸ್ ಮತ್ತು ಊಬರ್ ಕಪ್ ಎನ್ನುವಂಥವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದೆ. ಯಾವ ಕ್ರೀಡೆ? ಬ್ಯಾಡ್ಮಿಂಟನ್ ಕ್ರೀಡೆ. ನೆಕ್ಸ್ಟ್, ಜಲಜೀವನ್ ಮಿಷನ್ ಯಾವಾಗ ಪ್ರಾರಂಭವಾಯಿತು? ನೋಡಿ ಫ್ರೆಂಡ್ಸ್, ಜಲಜೀವನ್ ಮಿಷನ್ ಯಾವಾಗ ಪ್ರಾರಂಭವಾಯಿತು ಅಂದರೆ 2019ರಲ್ಲಿ ಪ್ರಾರಂಭವಾಗುತ್ತೆ. ಯಾವಾಗ? 2019. ಈ ಜಲಜೀವನ್ ಮಿಷನ್ ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ, ಒಂದು ಸೆಕೆಂಡು, ಈ ಜಲಜೀವನ್ ಮಿಷನ್ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭ ಆಗ್ತೈತಿ. ಸಚಿವಾಲಯ. ಇದರ ಧ್ಯೇಯ ಏನಾಗಿರ್ತೈತಪ್ಪ ಅಂದ್ರೆ ಹರ್ ಘರ್ ನಲ್ ಸೇ ಜಲ್ ಎಂಬುದು ಜಲಜೀವನ್ ಮಿಷನ್ನ ಧ್ಯೇಯ ವಾಕ್ಯವಾಗಿರ್ತೈತಿ. ಇದರ ಗುರಿ ಏನನ್ನು ಹಾಕ್ಕೊಂಡೈತಪ್ಪ ಅಂದರೆ 2024ರ ವೇಳೆಗೆ ಪ್ರತಿ ಗ್ರಾಮೀಣ ಕುಟುಂಬದ
ನೋಡಿ, ಪ್ರತಿ ಗ್ರಾಮೀಣ ಕುಟುಂಬದ ಒಬ್ಬ ವ್ಯಕ್ತಿಗೆ 55 ಲೀಟರ್ ಕುಡಿಯುವ ನೀರನ್ನು ಒದಗಿಸುವಂಥ ಯೋಜನೆಯಾಗಿದೆ. 2024 ವೇಳೆಗೆ ಪ್ರತಿ ಗ್ರಾಮೀಣ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ ಕುಡಿಯುವ ನೀರನ್ನು ಒದಗಿಸುವಂಥ ಯೋಜನೆ ಜಲಜೀವನ್ ಮಿಷನ್ ಆಗಿದೆ. ಇದು ಯಾವ ಸಚಿವಾಲಯದಡಿ ಬರ್ತೈತಪ್ಪ ಅಂದರೆ ಜಲಶಕ್ತಿ ಸಚಿವಾಲಯ, ಕೇಂದ್ರ ಜಲಶಕ್ತಿ ಸಚಿವಾಲಯ. ಇದು ಪ್ರಾರಂಭವಾದದ್ದು 2019ರಲ್ಲಿ. ಹಾಗಾದರೆ ಹರ್ ಘರ್ ಜಲ್ ಪ್ರಮಾಣ ಪತ್ರ ಪಡೆದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಗೋವಾ. ಹರ್ ಘರ್ ಜಲ್ ಪ್ರಮಾಣ ಪತ್ರ ಪಡೆದ ಮೊದಲ ರಾಜ್ಯ ಗೋವಾ. ಅದೇ ರೀತಿಯಾಗಿ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್. ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್ ಇದು ಹರ್ ಘರ್ ಜಲ್ ಪ್ರಮಾಣ ಪತ್ರ ಪಡೆದ ಮೊದಲ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಓಕೆನಾ. ನೆಕ್ಸ್ಟ್, ಅಂಬ್ರೆಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಅಂಬ್ರೆಲಾ ಯೋಜನೆ ಸಂಬಂಧಿಸಿರುವುದು ಮಹಿಳೆಯರ ಸುರಕ್ಷತೆಗೆ. ಯಾವುದಕ್ಕೆ ಸಂಬಂಧಿಸಿದೆ? ಮಹಿಳೆಯರ ಸುರಕ್ಷತೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಕ್ಕುಂಡಿ ಎಂಬ ಐತಿಹಾಸಿಕ ಸ್ಥಳವು ಯಾವ ಜಿಲ್ಲೆಯಲ್ಲಿದೆ? ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಲಕ್ಕುಂಡಿ ಎಂಬ ಸ್ಥಳ ಏನಿದೆಯಪ್ಪ ಅಂದರೆ ಸುದ್ದಿಯಲ್ಲಿದೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತೈತಪ್ಪ ಅಂದರೆ ಇದು ಗದಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಜಿಲ್ಲೆ? ಗದಗ ಜಿಲ್ಲೆ. ಮುದ್ರಣಾಕಾಶಿ ಅಂತ ಕರಿತೀವಿ. ಮುದ್ರಣಾಕಾಶಿ ಅಂತ ಕರೆಯಲ್ಪಡುವಂಥ ಗದಗ ಜಿಲ್ಲೆಯಲ್ಲಿ ಈ ಲಕ್ಕುಂಡಿ ಎಂಬ ಐತಿಹಾಸಿಕ ಸ್ಥಳ ಕಂಡುಬರ್ತೈತಿ. ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿ ಐತಪ್ಪ ಅಂದರೆ ಇತ್ತೀಚೆಗೆ ಇಲ್ಲಿ ಪ್ರಾಚ್ಯಾವಶೇಷಗಳ ಅನ್ವೇಷಣೆಯನ್ನು ಮಾಡಲಾಗ್ತಿದೆ. ಹೌದಾ? ಇಲ್ಲಿ ಇದರ ಐತಿಹಾಸಿಕ ಏನಪ್ಪ ಅಂದರೆ ಇದು ಏನು ಇತಿಹಾಸವನ್ನು ಹೊಂದೈತಪ್ಪ ಅಂದರೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಐತಿಹ್ಯ ಹೊಂದಿರುವಂಥ ಸ್ಥಳವಾಗಿದೆ. ನೋಡಿ, ಲಕ್ಕುಂಡಿಯ ವಿಶೇಷ ಏನಪ್ಪ ಅಂದರೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಹೊಂದಿರುವಂಥ ಐತಿಹ್ಯ ಸ್ಥಳವಾಗಿದೆ. ಎಲ್ಲಿ ದೇವಾಲಯ ಐತಲ್ಲ ಅಲ್ಲೊಂದೊಂದು ಬಾವಿ ಅದಾವತ್ತು. ಲಕ್ಕುಂಡಿಯಲ್ಲಿ ಯಾವ ಪ್ಲೇಸ್ನಲ್ಲಿ ಒಂದು ದೇವಾಲಯ ಐತಲ್ಲ ಅಲ್ಲಿ ಪ್ರತಿಯೊಂದು ದೇವಾಲಯದ ಮುಂದೆಯೂ ಕೂಡ ಒಂದು ಬಾವಿ ಇದೆ ಅಂತೆ. ಹೌದಾ? ಇತ್ತೀಚೆಗೆ ಅಲ್ಲಿ ಏನು ಮಾಡಲಾಗಿದೆ? ಪ್ರಾಚ್ಯಾವಶೇಷಗಳ ಅನ್ವೇಷಣೆಯನ್ನು ಮಾಡಲಾಗ್ತಾ ಇದೆ. ಈ ಲಕ್ಕುಂಡಿಯಲ್ಲಿ ಪ್ರಸಿದ್ಧವಾದಂಥ ಒಂದು ದೇವಾಲಯ ಐತಿ, ಅದು ಕಾಶಿ ವಿಶ್ವೇಶ್ವರ ದೇವಾಲಯ. ಯಾವ ದೇವಾಲಯ? ಕಾಶಿ ವಿಶ್ವೇಶ್ವರ ದೇವಾಲಯ. ಈ ಪ್ರಶ್ನೆಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಕಾಶಿ ವಿಶ್ವೇಶ್ವರ ದೇವಾಲಯ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರ್ತೈತಪ್ಪ ಅಂದರೆ ಲಕ್ಕುಂಡಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಕದಂಬ ಉತ್ಸವವು ಎಲ್ಲಿ ನಡೆಯುತ್ತದೆ? ಕದಂಬ ಉತ್ಸವ ಎಲ್ಲಿ ನಡೀತೈತಪ್ಪ ಅಂದರೆ ಬನವಾಸಿಯಲ್ಲಿ ನಡೀತೈತೆ. ಎಲ್ಲಿ? ಬನವಾಸಿಯಲ್ಲಿ ಪ್ರತಿ ವರ್ಷ ಕದಂಬ ಉತ್ಸವ ನಡೀತೈತಿ. ಈ ಬನವಾಸಿಯ ಹಿಂದಿನ ಹೆಸರೇನಪ್ಪ ಅಂದರೆ ವೈಜಯಂತಿಪುರ. ಬನವಾಸಿಯ ಹಿಂದಿನ ಹೆಸರು ವೈಜಯಂತಿಪುರ. ಈ ಕದಂಬ ಉತ್ಸವವು ಬನವಾಸಿಯಲ್ಲಿ ಯಾಕೆ ನಡೀತೈತಪ್ಪ ಅಂದರೆ ನೋಡಿ, ಕದಂಬರ ಮೊದಲ ರಾಜಧಾನಿ ಅಂದರೆ ಕದಂಬರ ರಾಜಧಾನಿ ಯಾವುದಪ್ಪ ಅಂದರೆ ಬನವಾಸಿಯಾಗಿತ್ತು. ಕದಂಬ ಮನೆತನವು ಕರ್ನಾಟಕದ ಮೊಟ್ಟ ಮೊದಲ ಕನ್ನಡದ ಮನೆತನ ಆಗೈತಿ. ಇದರ ಸ್ಥಾಪಕ ಯಾರಪ್ಪ ಅಂದರೆ ಮಯೂರವರ್ಮ. ಯಾರು? ಮಯೂರವರ್ಮ ಕದಂಬ ಮನೆತನದ ಸ್ಥಾಪಕನಾಗಿದ್ದ. ಹೌದಾ? ಈ ಕದಂಬ ಉತ್ಸವದಲ್ಲಿ ಪ್ರತಿ ವರ್ಷ ಏನನ್ನು ನೀಡಲಾಗುತ್ತೆ ಅಂದರೆ ಪ್ರತಿ ವರ್ಷ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಯಾವ ಪ್ರಶಸ್ತಿ? ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನು ಯಾವಾಗಿಂದ ನೀಡಲಾಗ್ತಾ ಇದೆ ಅಂದರೆ 1987ರಿಂದ ಪಂಪ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಕುವೆಂಪು ಅವರಿಗೆ ಮೊಟ್ಟ ಮೊದಲ ಬಾರಿಗೆ 1987ರಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಪಂಪ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂದರೆ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ ಮೊತ್ತವನ್ನು ನೀಡಲಾಗುತ್ತೆ. ಹಾಗಾದರೆ 2024ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ನಾ ಡಿಸೋಜ್ ಅವರಿಗೆ ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ? ನಾ ಡಿಸೋಜ್. ಓಕೆನಾ. ನೆಕ್ಸ್ಟ್, ಧರ್ಮ ಗಾರ್ಡಿಯನ್ ಸಮರಾಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ಜಂಟಿ ಸಮರಾಭ್ಯಾಸವಾಗಿದೆ? ನೋಡಿ ಫ್ರೆಂಡ್ಸ್, ಧರ್ಮ ಗಾರ್ಡಿಯನ್ ಎಂಬ ಸಮರಾಭ್ಯಾಸ ನಡೀತೈತಲ್ಲ ಇದು ಭಾರತ ಮತ್ತು ಯಾವ ದೇಶದ ನಡುವೆ ನಡೀತೈತಪ್ಪ ಅಂದರೆ ಭಾರತ ಮತ್ತು ಜಪಾನ್ ದೇಶದ ನಡುವೆ ನಡೀತೈತಿ. ಯಾವ ಸಮರಾಭ್ಯಾಸ? ಧರ್ಮ ಗಾರ್ಡಿಯನ್ ಎನ್ನುವಂಥ ಸಮರಾಭ್ಯಾಸ. ಅದೇ ರೀತಿಯಾಗಿ ಅಮೇರಿಕಾ ದೇಶದ ನಡುವೆ ನಡೆಯುವಂಥ ಸಮರಾಭ್ಯಾಸ ಯಾವುದಪ್ಪ ಅಂದರೆ ಯುದ್ಧಾಭ್ಯಾಸ ಮತ್ತು ವಜ್ರಪ್ರಹಾರ ಮತ್ತು ಯುದ್ಧಾಭ್ಯಾಸ ಎಂಬ ಸಮರಾಭ್ಯಾಸಗಳು ಭಾರತ ಮತ್ತು ಅಮೇರಿಕಾ ದೇಶಗಳ ನಡುವೆ ನಡೀತೈತಿ. ಅದೇ ರೀತಿಯಾಗಿ ನೇಪಾಳ ದೇಶದ ಜೊತೆಗೆ ಸೂರ್ಯಕಿರಣ್
ಭಾರತ ಮತ್ತು ನೇಪಾಳ ದೇಶ ನಡೆಸುವಂಥ ಸಮರಾಭ್ಯಾಸ ಸೂರ್ಯಕಿರಣ್ ಎನ್ನುವಂಥ ಸಮರಾಭ್ಯಾಸ. ಅದೇ ರೀತಿಯಾಗಿ ಮಲಬಾರ್ ಎನ್ನುವಂಥ ಒಂದು ಸಮರಾಭ್ಯಾಸ ನಡೀತೈತಿ. ಅದು 4 ದೇಶ ಕ್ವಾಡ್ ರಾಷ್ಟ್ರಗಳ ನಡುವೆ ಈ ಸಮರಾಭ್ಯಾಸ ಜರುಗುತ್ತೈತಿ. ಅದೇ ಸಮರಾಭ್ಯಾಸ ಯಾವುದು? ಮಲಬಾರ್ ಸಮರಾಭ್ಯಾಸ. ಈ ಮಲಬಾರ್ ಸಮರಾಭ್ಯಾಸದಲ್ಲಿ ಎಷ್ಟು ರಾಷ್ಟ್ರಗಳು ಪಾಲ್ಗೊಳ್ತಪ್ಪ ಅಂದ್ರೆ 4 ರಾಷ್ಟ್ರಗಳು ಪಾಲ್ಗೊಳ್ತಾವೆ. ಅವು ಯಾವ್ಯಾವಪ್ಪ ಅಂದರೆ ಭಾರತ, ಜಪಾನ್, ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ. ಈ 4 ದೇಶಗಳು ಏನು ಮಾಡ್ತಾವೆ? ಕ್ವಾಡ್ ರಾಷ್ಟ್ರಗಳಾಗಿವು. ಇವು ಮಲಬಾರ್ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ತಾವೆ. ಓಕೆನಾ? ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನು ಪರಿಚಯಿಸಿದ ರಾಜ್ಯ. ನೋಡಿ ಫ್ರೆಂಡ್ಸ್, ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ ಎ ಐ ಟೀಚರನ್ನು ಪರಿಚಯಿಸಿದಂಥ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ರಾಜ್ಯ. ಕೇರಳ ರಾಜ್ಯವು ಐರಿಸ್ ಎನ್ನುವಂಥ ಶಿಕ್ಷಕಿಯನ್ನು AI ಶಿಕ್ಷಕಿಯನ್ನು ಪರಿಚಯಿಸಿದೆ. ನೆಕ್ಸ್ಟ್, ಆದಿತ್ಯ L1 ನೌಕೆಯು ಈ ಕೆಳಗಿನ ಯಾವುದರ ಅಧ್ಯಯನಕ್ಕಾಗಿ ಉಡಾಯಿಸಿದ ನೌಕೆಯಾಗಿದೆ? ನೋಡಿ ಫ್ರೆಂಡ್ಸ್, ಆದಿತ್ಯ L1 ನೌಕೆಯನ್ನು ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದೆ. ಯಾವ ಸಂಸ್ಥೆ? ಇಸ್ರೋ ಸಂಸ್ಥೆ. ಇದು ಯಾವುದರ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿದೆ ಅಂದರೆ ಸೂರ್ಯನ ಅಧ್ಯಯನ, ದ ಸ್ಟಡಿ ಆಫ್ ಸನ್. ಸೂರ್ಯನ ಅಧ್ಯಯನಕ್ಕಾಗಿ ಯಾವ ನೌಕೆಯನ್ನು? ಆದಿತ್ಯ L1 ನೌಕೆಯನ್ನು ಉಡಾವಣೆ ಮಾಡಲಾಗಿದೆ. ಯಾವಾಗ ಉಡಾವಣೆ ಮಾಡಲಾಗಿದೆಪ್ಪ ಅಂದರೆ 2023 ಸೆಪ್ಟೆಂಬರ್ 2ರಂದು ಉಡಾವಣೆ ಮಾಡಲಾಗಿದೆ. ಎಲ್ಲಿಂದ ಉಡಾವಣೆ ಮಾಡಲಾಗಿದೆ ಅಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗಿದೆ. ಈ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಉಡಾವಣಾ ಕೇಂದ್ರ ಐತಲ್ಲ, ಇದಕ್ಕೆ ಏನಂತ ಹೆಸರಿದೆಯಪ್ಪ ಅಂದರೆ ಸತೀಶ್ ಧವನ್ ಉಡಾವಣಾ ಕೇಂದ್ರ ಅಂತೇಳಿ ಹೆಸರಿದೆ. ಹೌದಾ? ಈ ಯಾವ ರಾಕೆಟನ್ನು ಬಳಸಿ ಆದಿತ್ಯ L1 ನೌಕೆಯನ್ನು ಉಡಾವಣೆ ಮಾಡಲಾಗಿದೆ ಅಂದರೆ PSLV C-57 ಎನ್ನುವಂಥ ರಾಕೆಟನ್ನು ಬಳಸಿ ಆದಿತ್ಯ L1 ನೌಕೆಯನ್ನು ಉಡಾವಣೆ ಮಾಡಲಾಗಿದೆ. ಈ PSLV ನೌಕೆಯನ್ನು ಏನಂತ ಕರಿತೀವಪ್ಪ ಅಂದರೆ ವರ್ಕಿಂಗ್ ಹಾರ್ಸ್ ಆಫ್ ಇಸ್ರೋ. ಏನಂತ ಕರಿತೀವಿ? ವರ್ಕಿಂಗ್ ಹಾರ್ಸ್ ಅಂತ ಕರಿತೀವಿ. ಯಾವುದರ ವರ್ಕಿಂಗ್ ಹಾರ್ಸ್ ಇದು? ಇಸ್ರೋದ ವರ್ಕಿಂಗ್ ಹಾರ್ಸ್. ಹೌದಾ? ಇಸ್ರೋದ ಕೇಂದ್ರ ಕಚೇರಿ ನೋಡ್ತಾ ಬರೋದಾದರೆ ಬೆಂಗಳೂರಿನಲ್ಲಿ ಕಂಡು ಬರ್ತೈತಿ. ಬೆಂಗಳೂರು. ಪ್ರಸ್ತುತ ಇದರ ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥ್ ಅವರು ಇದ್ದಾರೆ. ಯಾರಾದರೆ? ಎಸ್ ಸೋಮನಾಥನ್. ಇದು ಸ್ಥಾಪನೆ ಆದದ್ದು 1969 ಆಗಸ್ಟ್ 15ರಂದು. ಓಕೆನಾ? ನೆಕ್ಸ್ಟ್, PM ಸೂರ್ಯಘರ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ? ನೋಡಿ, ಇತ್ತೀಚೆಗೆ PM ಸೂರ್ಯಘರ್ ಅನ್ನುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲು ನಿರ್ಧರಿಸಿತ್ತು. ಆ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಏನೇನದಾವ ಅಂತೇಳಿ ಕೇಳಲಾಗಿದೆ. ಇದನ್ನು ಸೂರ್ಯಘರ್ ಮುಕ್ತ ಬಿಜ್ಲಿ ಯೋಜನೆ ಎಂದು ಕರೆಯುವರು. ಆಪ್ಷನ್ ಬಿ, ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸುವ ಉದ್ದೇಶ ಹೊಂದಿದೆ. ಆಪ್ಷನ್ ಸಿ, ತಿಂಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ಒದಗಿಸುತ್ತದೆ. ಆಪ್ಷನ್ ಡಿ, 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿ ಹಾಕಿಕೊಂಡಿದೆ. ಆಪ್ಷನ್ ಇ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ. ನೋಡಿ, PM ಸೂರ್ಯಘರ್ ಯೋಜನೆ ಈ ಯಾವ್ಯಾವ ಹೇಳಿಕೆ ಸರಿಯಾದವಪ್ಪ ಅಂದರೆ ಇದಕ್ಕೆ ಏನಂತ ಕರೀತಾರೆ ಅಂದರೆ ಸೂರ್ಯಘರ್ ಮುಕ್ತ ಬಿಜ್ಲಿ ಯೋಜನೆ ಅಂತ ಕೂಡ ಕರೀತಾರೆ. ಇದು ಏನಪ್ಪ ಅಂದರೆ ಮನೆಯ ಮೇಲ್ಛಾವಣಿಯ ಮೇಲೆ ಏನು ಮಾಡ್ತಾರೆ? ಸೌರ ಫಲಕವನ್ನು ಅಳವಡಿಸುವಂಥ ಉದ್ದೇಶವನ್ನು ಇದು ಹೊಂದೈತಿ. ಇದು ಏನು ಮಾಡ್ತೈತಪ್ಪ ಅಂದರೆ ತಿಂಗಳಿಗೆ 300 ಯೂನಿಟ್, ತಿಂಗಳಿಗೆ ಎಷ್ಟು ಯೂನಿಟ್? 300 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಒದಗಿಸುವಂಥ ಯೋಜನೆಯಾಗಿದೆ. ಇದು 1 ಕೋಟಿ ಮನೆಗಳಿಗೆ, ಎಷ್ಟು ಕೋಟಿ ಮನೆಗಳಿಗೆ? 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹಾಕಿಕೊಂಡಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಎಷ್ಟು % ಧನ ಸಹಾಯವನ್ನು ಮಾಡ್ತೈತಪ್ಪ ಅಂದರೆ 60% ಧನ ಸಹಾಯವನ್ನು ಕೇಂದ್ರ ಸರ್ಕಾರ ಮಾಡ್ತೈತಿ. ನೆಕ್ಸ್ಟ್, ದೇಶದ ಮೊದಲ ನೀರೊಳಗಿನ ಮೆಟ್ರೋ ಎಲ್ಲಿ ಲೋಕಾರ್ಪಣೆಗೊಂಡಿದೆ? ದೇಶದ ಮೊದಲ ನೀರೊಳಗಿನ ಮೆಟ್ರೋ ಲೋಕಾರ್ಪಣೆಗೊಂಡದ್ದು ಕೋಲ್ಕತ್ತಾ ನಗರದಲ್ಲಿ. ಎಲ್ಲಿ? ಕೋಲ್ಕತ್ತಾ. ಈ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ. ಯಾವುದರ ರಾಜಧಾನಿ? ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಕೋಲ್ಕತ್ತಾ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರದಾರಪ್ಪ ಅಂದರೆ ದೀದಿ ಅವರು ಅದಾರ, ಮಮತಾ ಬ್ಯಾನರ್ಜಿ. ಯಾರು? ಮಮತಾ ಬ್ಯಾನರ್ಜಿ. ಇವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಬ್ಯಾನರ್ಜಿ. ಓಕೆನಾ? ಅದೇ ರೀತಿಯಾಗಿ ಮೆಟ್ರೋ ಅಂದರೆ ದೇಶದ ಮೊದಲ ಮೆಟ್ರೋ ಎಲ್ಲಿ ಪ್ರಾರಂಭ ಆಯಿತು? ದೇಶದ ಮೊದಲ ಮೆಟ್ರೋ ಪ್ರಾರಂಭ ಆದದ್ದು ಕೂಡ ಕೋಲ್ಕತ್ತಾದಲ್ಲಿ. ಯಾವಾಗಪ್ಪ ಅಂದರೆ 1984ರಲ್ಲಿ ದೇಶದ ಮೊದಲ ಮೆಟ್ರೋ ಕೋಲ್ಕತ್ತಾದಲ್ಲಿ ಪ್ರಾರಂಭ ಆಗ್ತೈತಿ. ಮೆಟ್ರೋ ಮ್ಯಾನ್ ಅಂತ ಯಾರಕ್ಕೆ ಕರೀತಾರಪ್ಪ ಅಂದರೆ ಶ್ರೀಧರನ್ ಅವರನ್ನು ಕರೀತಾರೆ.
ಈ ಶ್ರೀಧರನ್ ಅವರನ್ನು ಏನಂತ ಕರೀತಾರೆ, ಮೆಟ್ರೋ ಮ್ಯಾನ್ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ದೇಶದ ಮೊದಲ ಜಲ ಮೆಟ್ರೋ ನೋಡಿ, ಇದು ನೀರೊಳಗಿನ ಮೆಟ್ರೋ, ಎಲ್ಲಿ? ಕೋಲ್ಕತ್ತಾ. ದೇಶದ ಮೊದಲ ಜಲ ಮೆಟ್ರೋ ಎಲ್ಲಿ ಪ್ರಾರಂಭ ಆದೈತಪ್ಪ ಅಂದ್ರೆ ಅದು ಪ್ರಾರಂಭಗೊಂಡದ್ದು ಕೇರಳದ ಕೊಚ್ಚಿಯಲ್ಲಿ. ಎಲ್ಲಿ? ಕೇರಳದ ಕೊಚ್ಚಿಯಲ್ಲಿ ಪ್ರಾರಂಭವಾದೈತಿ. ಯಾವ ಮೆಟ್ರೋ? ಜಲ ಮೆಟ್ರೋ. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆ ಯಾವಾಗ ಪ್ರಾರಂಭಗೊಂಡಿತು? ನೋಡಿ ಫ್ರೆಂಡ್ಸ್, ಒಂದು ಸೆಕೆಂಡು. ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಪ್ರಾರಂಭಿಸಿತು. ಆ ಯೋಜನೆ ಯಾವಾಗ ಪ್ರಾರಂಭಗೊಳ್ತೈತಪ್ಪ ಅಂದರೆ 2013ರಲ್ಲಿ ಪ್ರಾರಂಭಗೊಂಡಿತು. ಎಷ್ಟರಲ್ಲಿ? 2013. ಇತ್ತೀಚೆಗೆ 2023ರಲ್ಲಿ ಅದು ಏನಾಗಿದೆ, 10 ವರ್ಷವನ್ನು ಪೂರೈಸಿತು. ಹೌದಾ? ಈ ಯೋಜನೆಯನ್ನು ಪ್ರಾರಂಭಿಸಿದಾಗ ಮುಖ್ಯಮಂತ್ರಿ ಯಾರಿದ್ರಪ್ಪ ಅಂದರೆ ಸಿದ್ದರಾಮಯ್ಯನವರಿದ್ದರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಹಸಿವು ಮುಕ್ತ ಕರ್ನಾಟಕ ಮಾಡೋದು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು? ಹಸಿವು ಮುಕ್ತ ಕರ್ನಾಟಕವನ್ನು ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಪ್ರಸ್ತುತ ಈ ಯೋಜನೆಯಡಿ ಎಷ್ಟು kg ಅಕ್ಕಿಯನ್ನು ನೀಡಲಾಗ್ತಾಯಿದೆ ಅಂದರೆ 10 kg ಅಕ್ಕಿಯನ್ನು ನೀಡಲಾಗ್ತಾಯಿದೆ. ಈ 10 kg ಅಕ್ಕಿಯಲ್ಲಿ 5 kg ಅಕ್ಕಿಯನ್ನು ನೀಡ್ತಾರೆ. ಇನ್ನು 5 kg ಅಕ್ಕಿಯ ರೊಕ್ಕವನ್ನು ಏನು ಮಾಡ್ತಾರೆ, ನಿಮಗೆ ಪ್ರತಿ kgಗೆ 34 ರೂಪಾಯಿಯಂತೆ ಪ್ರತಿಯೊಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ಡಿ ಬಿ ಟಿ ಮೂಲಕ ಏನು ಮಾಡಲಾಗುತ್ತೆ, ನಿಮಗೆ ಅಕೌಂಟ್ಗೆ ಖಾತೆಗೆ ವರ್ಗಾವಣೆನ ಮಾಡಲಾಗುತ್ತೆ. ಡಿ ಬಿ ಟಿ ಅಂದರೆ ಏನಪ್ಪ ಅಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್. DBT ಇದರ ವಿಸ್ತೃತ ರೂಪ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್. ಕೇಳುವಂಥ ಸಾಧ್ಯತೆ ಇರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಮನೆ ಬಾಗಿಲಿಗೆ ಬಂದು ಕಣ್ಣಿನ ಆರೈಕೆ ಮಾಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಶಾ ಕಿರಣ ಯೋಜನೆ. ನೋಡಿ ಫ್ರೆಂಡ್ಸ್, ಆಶಾ ಕಿರಣ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿತ್ತಪ್ಪ ಅಂದರೆ ಮನೆ ಬಾಗಿಲಿಗೆ ಬಂದು ಕಣ್ಣಿನ ಆರೈಕೆ ಮಾಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಯೋಜನೆ. ಇದನ್ನು ಇತ್ತೀಚೆಗೆ KS ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಯಾವ ಪರೀಕ್ಷೆ? KS ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. 384 ಪೋಸ್ಟಿಗೆ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ ಅದರಲ್ಲಿ ಕೇಳಲಾಗಿತ್ತು. ಅದನ್ನು ಹೊಳ್ಳಿ ಕೂಡ ಅದು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ ಡಿಸೆಂಬರ್ 21ಕ್ಕೆ ನಡೆಸ್ತೀವಿ ಅಂತೇಳಿ KPSC ಅವರು ಹೇಳಿದ್ದಾರೆ. ಓಕೆನಾ? ನಡೆಸ್ತಾರೋ ಇಲ್ಲೋ ನೋಡೋಣ. ಅದು ಕೋರ್ಟ್ನಲ್ಲಿ ಏನೋ ಇಶ್ಯೂ ಆಗಿ ಕೇಸ್ ಹಾಕಿದ್ದಾರಂತೆ, ಇಶ್ಯೂ ಆಗಿದೆ. ಅದು ನಡೆಸ್ತಾರೋ ಇಲ್ಲೋ ಅನ್ನೋದನ್ನು ಕನ್ಫರ್ಮೇಷನ್ ನೋಡೋಣ ಆಮೇಲೆ. ಓಕೆನಾ? ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ? ಆಶಾ ಕಿರಣ ಯೋಜನೆ ಕಣ್ಣಿನ ಆರೈಕೆ ಮಾಡುವ ಸಲುವಾಗಿ ಸಂಬಂಧಪಟ್ಟೈತಿ. ನೋಡಿ, KS ಎಕ್ಸಾಮ್ ಡಿಸೆಂಬರ್ 29ಕ್ಕೆ ನಡೆಸಲಿ ಬಿಡಲಿ, ನೀವು ಮಾತ್ರ ಪ್ರಿಪ್ರೇಷನ್ನ ಡಿಸೆಂಬರ್ 29ಕ್ಕೆ ಎಕ್ಸಾಮ್ ಐತೆ ಅಂತೇಳಿ ನೀವು ಪ್ರಿಪೇರ್ ಆಗಬೇಕು. ಓಕೆನಾ? ಎಸ್. ನೆಕ್ಸ್ಟ್, ಯುವ ನಿಧಿ ಯೋಜನೆ. ಇದು ಕರ್ನಾಟಕ ಸರ್ಕಾರ ನಿರುದ್ಯೋಗಿಗಳಿಗಾಗಿ ಜಾರಿಗೆ ತಂದಂಥ ಯೋಜನೆ ಆಗಿದೆ. ಇದು ಏನು ಮಾಡ್ತಾ ಇತ್ತಪ್ಪ ಅಂದರೆ ನಿರುದ್ಯೋಗ ಭತ್ಯವನ್ನು ನೀಡ್ತೈತಿ. ಡಿಗ್ರಿ ಮುಗಿಸಿದವರಿಗೆ ಎಷ್ಟು ಅಪ್ಪ ಅಂದರೆ 3,000 ರೂಪಾಯಿ ನೀಡಲಾಗುತ್ತೆ. ಪ್ರತಿ ತಿಂಗಳು 3,000 ರೂಪಾಯಿ ನೀಡಲಾಗುತ್ತೆ ಡಿಗ್ರಿ ಮುಗಿಸಿದವರಿಗೆ. ಅದೇ ರೀತಿಯಾಗಿ ಡಿಪ್ಲೊಮಾ ಮಾಡಿರ್ತಾರಲ್ಲ ಅವರಿಗೆ 1,500 ರೂಪಾಯಿ ಪ್ರತಿ ತಿಂಗಳು ನೀಡಲಾಗುತ್ತೆ. ಇದು ಕ್ರೈಟೀರಿಯಾ ಏನು ಐತಪ್ಪ ಅಂದರೆ ನೀವು ಡಿಗ್ರಿ ಮುಗಿಸಿದ ನಂತರ 6 ತಿಂಗಳು ನಿಮಗೆ ಜಾಬ್ ಸಿಗಬಾರ್ದು. ಜಾಬ್ ಸಿಗಲಿಲ್ಲಪ್ಪ ಅಂದರೆ ನಿಮ್ಗೆ ಏನು ಮಾಡಬೇಕು, ನೀವು ಅಪ್ಲೈ ಮಾಡಿದರೆ ಪ್ರತಿ ತಿಂಗಳು ಏನು ಸಿಗುತ್ತೆ, ಯುವ ನಿಧಿ ಸಿಗುತ್ತೆ. ಎಷ್ಟು ವರ್ಷ ಸಿಗುತ್ತಪ್ಪ ಅಂದರೆ 2 ವರ್ಷ ಸಿಗುತ್ತೆ. ಎಷ್ಟು ವರ್ಷ? 2 ವರ್ಷ. ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ. ಇದು ಮನೆಗೆ ಉಚಿತ ವಿದ್ಯುತ್ ನೀಡುವಂಥ ಯೋಜನೆ. ಎಷ್ಟು ಯೂನಿಟ್ವರೆಗೆ ಅಂದರೆ 200 ಯೂನಿಟ್ವರೆಗೆ. ಎಷ್ಟು ಯೂನಿಟ್? 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವಂಥ ಯೋಜನೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಮನೆಯ ಒಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಧನ ಸಹಾಯ ನೀಡುವಂಥ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಯಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಕ್ಷೀರ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರಾಷ್ಟ್ರೀಯ ಕ್ಷೀರ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದರೆ ನವೆಂಬರ್ 26ರಂದು ಆಚರಿಸ್ತಾರೆ. ಯಾವಾಗ? ನವೆಂಬರ್ 26. ಈ ನವೆಂಬರ್ 26ರಂದು ಯಾಕೆ ರಾಷ್ಟ್ರೀಯ ಕ್ಷೀರ ದಿನ ಅಥವಾ ಹಾಲು ದಿನವನ್ನು ಆಚರಣೆ ಮಾಡ್ತೀವಪ್ಪ ಅಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ಯಾರು? ಡಾಕ್ಟರ್ ವರ್ಗೀಸ್ ಕುರಿಯನ್. ಈ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನ ಯಾವಾಗ? ನವೆಂಬರ್ 26ರಂದು. ಅದಕ್ಕಾಗಿ ಪ್ರತಿ ವರ್ಷ ಇವರ ಜನ್ಮದಿನದ ನೆನಪಿಗಾಗಿ ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಕ್ಷೀರ ದಿನ ಅಥವಾ ಹಾಲು ದಿನವಾಗಿ ಆಚರಣೆ ಮಾಡ್ತೀವಿ. ಹೌದಾ? ಈ ವರ್ಗೀಸ್ ಕುರಿಯನ್ ಅವರನ್ನು ಏನಂತ ಕರೀತಾರಪ್ಪ ಅಂದರೆ ಕ್ಷೀರಕ್ರಾಂತಿಯ ಪಿತಾಮಹ ಅಥವಾ ಬಿಳಿ ಕ್ರಾಂತಿಯ ಪಿತಾಮಹ ಅಂಥೇಳಿ ಕರೀತಾರೆ. ಓಕೆನಾ? ನೆಕ್ಸ್ಟ್, ಬಿಳಿ ಕ್ರಾಂತಿ ಅಥವಾ ಕ್ಷೀರಕ್ರಾಂತಿ ಇದು ಸಂಬಂಧಪಟ್ಟಿರೋದು ಹಾಲಿಗೆ.
ಯಾವುದಕ್ಕೆ ಸಂಬಂಧಪಟ್ಟೈತಿ? ಹಾಲಿಗೆ ಸಂಬಂಧಪಟ್ಟೈತಿ. ಆಪರೇಷನ್ ಫ್ಲಡ್ ಅನ್ನುವಂಥ ಒಂದು ಆಪರೇಷನ್ ಫ್ಲಡ್, ಈ ಆಪರೇಷನ್ ಫ್ಲಡ್ ಕೂಡ ಯಾವುದಕ್ಕೆ ಸಂಬಂಧಪಟ್ಟೈತಿ? ಆಪರೇಷನ್ ಫ್ಲಡ್. ಈ ಆಪರೇಷನ್ ಫ್ಲಡ್ ಕೂಡ ಸಂಬಂಧಪಟ್ಟಿರೋದು ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಸಂಬಂಧಪಟ್ಟೈತಿ. ಯಾವುದು? ಆಪರೇಷನ್ ಫ್ಲಡ್. ನೆಕ್ಸ್ಟ್, ಪ್ರಸ್ತುತ UPSC ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪ್ರೀತಿ ಸುದನ್. ಪ್ರೀತಿ ಸುದನ್ ಅವರು ಪ್ರಸ್ತುತ UPSCಯ ಅಧ್ಯಕ್ಷರಾದಾರ. ಹಾಗಾದರೆ ಹಿಂದೆ ಯಾರಿದ್ರಪ್ಪ ಅಂದರೆ ಮನೋಜ್ ಸೋನಿ ಅವರಿದ್ದರು. ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಪ್ರೀತಿ ಸುದನ್ ಅವರು UPSC ಅಧ್ಯಕ್ಷರಾಗಿ ನೇಮಕಗೊಂಡಾರ. UPSCಯ ವಿಸ್ತೃತ ರೂಪ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋದು UPSCಯ ವಿಸ್ತೃತ ರೂಪ. UPSC ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕಪ್ಪ ಅಂದರೆ ರಾಜೀನಾಮೆ ಏನೇ ನೀಡೋದಿದ್ದರೂ ಕೂಡ ರಾಷ್ಟ್ರಪತಿಯವರಿಗೆ ನೀಡಬೇಕು. ನೇಮಕ ಮಾಡೋರು ರಾಷ್ಟ್ರಪತಿ, ರಾಜೀನಾಮೆಯನ್ನು ನೀಡಬೇಕಾಗಿರೋದು ಕೂಡ ರಾಷ್ಟ್ರಪತಿಯವರಿಗೆ. ಎಷ್ಟನೇ ವಿಧಿಯ ಮುಖಾಂತರ ನೇಮಕ ಮಾಡ್ತಾರಪ್ಪ ಅಂದರೆ 316ನೇ ವಿಧಿಯ ಮುಖಾಂತರ UPSC ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ. ಓಕೆನಾ? ನೆಕ್ಸ್ಟ್, BCCIನ ಪ್ರಸ್ತುತ ಅಧ್ಯಕ್ಷರು. BCCIನ ಪ್ರಸ್ತುತ ಅಧ್ಯಕ್ಷರು ಯಾರಾದರಪ್ಪ ಅಂದರೆ ರೋಜರ್ ಬಿನ್ನಿ ಅವರದರ. ರೋಜರ್ ಬಿನ್ನಿ ಅವರು BCCIನ ಪ್ರಸ್ತುತ ಅಧ್ಯಕ್ಷರಾದಾರ. BCCIನ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದನ್ನು ಗ್ರೂಪ್ C ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. BCCIನ ವಿಸ್ತೃತ ರೂಪ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಓಕೆನಾ? ರೋಜರ್ ಬಿನ್ನಿ ಅವರು ಯಾವ ರಾಜ್ಯದವರಪ್ಪ ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದವರು. ನಮ್ಮ ಕರ್ನಾಟಕ ರಾಜ್ಯದವರು ಯಾರು? ರೋಜರ್ ಬಿನ್ನಿ. ಓಕೆನಾ? ಈ BCCI ಯಾವಾಗ ಸ್ಥಾಪನೆ ಆಗ್ತೈತಪ್ಪ ಅಂದ್ರೆ BCCI 1928ರಲ್ಲಿ ಸ್ಥಾಪನೆ ಆಗ್ತೈತಿ. ಯಾವಾಗ ಸ್ಥಾಪನೆ ಆಗ್ತೈತಿ? 1928. ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರೆ ಮುಂಬೈಯಲ್ಲಿತ್ತು. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇದು ಕೇಂದ್ರ ಕಚೇರಿಯನ್ನು ಹೊಂದೈತಿ. ಹೌದಾ? ನೆಕ್ಸ್ಟ್, ಈ ಕೆಳಗಿನ ಯಾವ ನೃತ್ಯವು ಯುನೆಸ್ಕೋ ICH ಮಾನ್ಯತೆಯನ್ನು ಪಡೆದಿದೆ? ನೋಡಿ ಫ್ರೆಂಡ್ಸ್, ಯುನೆಸ್ಕೋದ ICH ಮಾನ್ಯತೆಯನ್ನು ಪಡೆದಿರುವಂಥ ನೃತ್ಯ ಯಾವುದಪ್ಪ ಅಂದರೆ ಗರ್ಬಾ ನೃತ್ಯ. ಯಾವ ನೃತ್ಯ? ಗರ್ಬಾ ನೃತ್ಯ. ಇದು ಗುಜರಾತ್ ರಾಜ್ಯದ ನೃತ್ಯ ಆಗೈತಿ. ಯಾವ ರಾಜ್ಯದ ನೃತ್ಯ? ಗುಜರಾತ್ ರಾಜ್ಯದ ನೃತ್ಯ. ನೆಕ್ಸ್ಟ್, 2023ನೇ ಸಾಲಿನ ಕನ್ನಡ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಎಷ್ಟು ಭಾಷೆಗೆ ನೀಡಲಾಗುತ್ತೆ ಅಂದರೆ 24 ಭಾಷೆಗೆ ನೀಡಲಾಗುತ್ತೆ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 1954ರಿಂದ ನೀಡಲಾಗ್ತಾ ಇದೆ. 1954ರಿಂದ ಎಷ್ಟು ಭಾಷೆಗೆ? 24 ಭಾಷೆಗೆ. ಅದೇ ರೀತಿಯಾಗಿ ಕನ್ನಡ ಭಾಷೆಗೆ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡ್ತಾರೆ. 2023ನೇ ಸಾಲಿನ ಕನ್ನಡ ವಿಭಾಗದಲ್ಲಿ ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ ಅಂದರೆ ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ? ಲಕ್ಷ್ಮೀಶ್ ತೋಳ್ಪಾಡಿ. ಇವರ ಯಾವ ಕೃತಿಗೆ ನೀಡಲಾಗಿದೆಯಪ್ಪ ಅಂದರೆ ಲಕ್ಷ್ಮೀಶ್ ತೋಳ್ಪಾಡಿ ಅವರ ಮಹಾಭಾರತ ಅನುಸಂಧಾನ. ಮಹಾಭಾರತ ನೋಡಿ, ನೋಟ್ ಮಾಡ್ಕೊಳ್ಳಿ. ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಎನ್ನುವಂಥ ಕೃತಿಗೆ ಏನು ನೀಡಲಾಗಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಮೊತ್ತ ಎಷ್ಟಪ್ಪ ಅಂದರೆ 1 ಲಕ್ಷ ರೂಪಾಯಿ. ಮೊತ್ತ ಎಷ್ಟು? 1 ಲಕ್ಷ ರೂಪಾಯಿ ಮೊತ್ತ ಇದೆ. ಓಕೆನಾ? ನೆಕ್ಸ್ಟ್, 2023ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? 2023ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಇಬ್ಬರಿಗೆ ನೀಡಲಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ, A ಮತ್ತು B ಎರಡು. ನೋಡಿ, ಈ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರಿಗೆ ಪ್ರಸ್ತುತ 2023ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಏನು ಮಾಡಲಾಗಿದೆ? ನೀಡಲಾಗಿದೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರಪ್ಪ ಅಂದರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾವ ಕ್ರೀಡೆ? ಬ್ಯಾಡ್ಮಿಂಟನ್. ಹಾಗಾದರೆ ಮೇಜರ್ ಧ್ಯಾನ್ ಚಂದ್ ಅವರನ್ನು ರಾಷ್ಟ್ರೀಯ ಹಾಕಿ ಮಾಂತ್ರಿಕ ಅಂತ ಕರೀತಾರೆ. ಇವರನ್ನು ಏನಂತ ಕರೀತಾರೆ? ಹಾಕಿ ಮಾಂತ್ರಿಕ ಅಂತ ಕರೀತಾರೆ. ಇವರ ಜನ್ಮದಿನವಾದ ಆಗಸ್ಟ್ 29, ಯಾವ 29? ಆಗಸ್ಟ್ 29ರಂದ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಐತಲ್ಲ, ಇದರ ಹಿಂದಿನ ಹೆಸರು ಏನಿತ್ತಪ್ಪ ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತಿತ್ತು. ಏನಂತಿತ್ತು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಇತ್ತು. ಹೌದಾ? ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಗುತ್ತೆ ಅಂದರೆ 1991ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ.
ಈ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾರಿಗೆ ನೀಡಲಾಗುತ್ತಪ್ಪ ಅಂದರೆ ವಿಶ್ವನಾಥನ್ ಆನಂದ್ ಅವರಿಗೆ ನೀಡಲಾಗುತ್ತೆ. ಯಾರಿಗೆ ನೀಡಲಾಗುತ್ತೆ? ವಿಶ್ವನಾಥನ್ ಆನಂದ್ ಅವರಿಗೆ ನೀಡಲಾಗುತ್ತೆ. ಇವರಿಗೆ ಎಷ್ಟರಲ್ಲಿಯಪ್ಪ ಅಂದರೆ 1991ರಲ್ಲಿ ಮೊದಲ ಬಾರಿಗೆ ನೀಡಲಾಗುತ್ತೆ. ಈ ವಿಶ್ವನಾಥನ್ ಆನಂದ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರಪ್ಪ ಅಂದರೆ ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾವ ಕ್ರೀಡೆಗೆ? ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಈ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂದರೆ 25 ಲಕ್ಷ ರೂಪಾಯಿ ಇದೆ. ಎಷ್ಟು? 25 ಲಕ್ಷ ರು. ಓಕೆನಾ? ಇದು ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ರಾಷ್ಟ್ರೀಯ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಏನಂತ ಆನ್ಸರ್ ಮಾಡಬೇಕು? ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಆನ್ಸರ್ ಮಾಡಬೇಕು. ಹೌದಾ? ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ. ಯಾವ ಪ್ರಶಸ್ತಿ? ಏಕಲವ್ಯ ಪ್ರಶಸ್ತಿ. ಇದು ಕರ್ನಾಟಕ ರಾಜ್ಯದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್, ಡೆಸರ್ಟ್ ಸೈಕ್ಲೋನ್ ಸಮರಾಭ್ಯಾಸವು ಯಾವ ದೇಶದ ನಡುವೆ ನಡೆಯುತ್ತದೆ? ಡೆಸರ್ಟ್ ಸೈಕ್ಲೋನ್ ಎನ್ನುವಂಥ ಸಮರಾಭ್ಯಾಸ ಯಾವ ದೇಶದ ನಡುವೆ ನಡೀತೈತಪ್ಪ ಅಂದರೆ ಭಾರತ ಮತ್ತು UAE ದೇಶದ ನಡುವೆ ನಡೆಯುತ್ತದೆ. ಯಾವ್ಯಾವ ದೇಶ? ಭಾರತ ಮತ್ತು UAE. 2023ರ ಅರ್ಜುನ ಪ್ರಶಸ್ತಿ ವಿಜೇತ ಆರ್ ವೈಶಾಲಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿ ಫ್ರೆಂಡ್ಸ್, ಆರ್ ವೈಶಾಲಿ ಅವರಿಗೆ 2023ನೇ ಸಾಲಿನ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವ ಪ್ರಶಸ್ತಿ? ಅರ್ಜುನ ಪ್ರಶಸ್ತಿ. ಈ ಆರ್ ವೈಶಾಲಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರಪ್ಪ ಅಂದರೆ ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾವ ಕ್ರೀಡೆ? ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರು ಆರ್ ವೈಶಾಲಿ ಅವರು ಆರ್ ಪ್ರಜ್ಞಾನಂದ ಅದರಲ್ಲ ಒಬ್ಬರು ಚೆಸ್ ಕ್ರೀಡಾಪಟು ಪ್ರಜ್ಞಾನಂದ ಅವರ ಅಕ್ಕ ಆರ್ ವೈಶಾಲಿ ಅವರು. ಹೌದಾ? ಅದೇ ರೀತಿಯಾಗಿ ಗುಕೇಶ್ ಅನ್ನುವಂಥ ಚೆಸ್ ಕ್ರೀಡಾಪಟು ಇವರು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಇವರು ಕೂಡ ಚೆಸ್ ಕ್ರೀಡಾಪಟು. ಓಕೆನಾ? ನೆಕ್ಸ್ಟ್, 2023ರ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾದವರು. ನೋಡಿ, 2023ರ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವಕ್ಕೆ ಯಾರು ಪಾತ್ರರಾಗ್ಯಾರಪ್ಪ ಅಂದರೆ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್ ಅವರು ಪಾತ್ರರಾಗಿದ್ದಾರೆ. ಅಂದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಓಕೆನಾ? ಇವರು ಯಾವ ಕ್ರೀಡೆಗೆ ಅಂದರೆ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇಲ್ಲಿದೆ ಟೆನ್ನಿಸ್. ಓಕೆನಾ? ನೆಕ್ಸ್ಟ್, 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು. 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಆಗಮಿಸಿದ್ರಪ್ಪ ಅಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಗಮಿಸಿದವರು. ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇವರು ಯಾವ ದೇಶದವರಪ್ಪ ಅಂದರೆ ಫ್ರಾನ್ಸ್ ದೇಶದ ಅಧ್ಯಕ್ಷರು. ಹೌದಾ? ಫ್ರಾನ್ಸ್ ದೇಶದ ರಾಜಧಾನಿ ಯಾವುದಪ್ಪ ಅಂದರೆ ಪ್ಯಾರಿಸ್. ಈ ಪ್ಯಾರಿಸ್ ನಗರದ ಸೀನ್ ನದಿಯಲ್ಲಿ ಯಾವ ನದಿ? ಈ ಪ್ಯಾರಿಸ್ ನಗರ ಯಾವ ನದಿಯ ತೀರದಲ್ಲೈತಿ? ಸೀನ್ ನದಿಯ ತೀರದಲ್ಲೈತಿ. ಇತ್ತೀಚೆಗೆ ಈ ಸೀನ್ ನದಿಯಲ್ಲಿ ಒಲಿಂಪಿಕ್ ಜ್ಯೋತಿ ಉದ್ಘಾಟಿಸಲಾಯಿತು. ಯಾವ ನದಿಯಲ್ಲಿ? ಸೀನ್ ನದಿಯಲ್ಲಿ ಒಲಿಂಪಿಕ್ ಜ್ಯೋತಿ. ಹೌದಾ? 2024ರ ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ನಡೆದು? ಪ್ಯಾರಿಸ್ನಲ್ಲಿ ನಡೆದು. ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳು ಕೂಡ ನಡೆದಿದ್ದು ಪ್ಯಾರಿಸ್ನಲ್ಲಿ. ಓಕೆನಾ? ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತದ ಸ್ಥಾನ 71ನೇ ಸ್ಥಾನ. ಎಷ್ಟನೇ ಸ್ಥಾನ? 71ನೇ ಸ್ಥಾನವನ್ನು ಪಡೆದಿತ್ತು. ಭಾರತವು ಟೋಟಲ್ 6 ಮೆಡಲ್ಗಳನ್ನು ಪಡೆದಿತ್ತು. 1 ಬೆಳ್ಳಿ, 5 ಕಂಚು. ಓಕೆನಾ? ಈ ಬೆಳ್ಳಿಯನ್ನು ಪಡೆದವರು ನೀರಜ್ ಚೋಪ್ರಾ ಜಾವೆಲಿನ್ ಎಸೆತಗಾರ. ಓಕೆ. ನೆಕ್ಸ್ಟ್, ಜಗತ್ತಿನ ಅತಿದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಸ್ವರವೇದ ಮಹಾಮಂದಿರವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವಾರಣಾಸಿಯಲ್ಲಿ ಜಗತ್ತಿನ ಅತಿದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಸ್ವರವೇದ ಮಂದಿರವನ್ನು ಏನು ಮಾಡಲಾಗಿದೆ? ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಚಂಡಮಾರುತಕ್ಕೆ ಫೆಂಗಲ್ ಎಂದು ಹೆಸರು ನೀಡಿದ ದೇಶ. ನೋಡಿ, ಇತ್ತೀಚೆಗೆ ಒಂದು ಚಂಡಮಾರುತ ಸುದ್ದಿಯಲ್ಲಿ ಐತಿ. ಯಾವುದು? ಫೆಂಗಲ್ ಎನ್ನುವಂಥ ಚಂಡಮಾರುತ. ಈ ಫೆಂಗಲ್ ಎನ್ನುವಂಥ ಚಂಡಮಾರುತಕ್ಕೆ ಯಾವ ದೇಶ ಹೆಸರು ನೀಡಿತಪ್ಪ ಅಂದರೆ ಸೌದಿ ಅರೇಬಿಯಾ ದೇಶ. ಯಾವ ದೇಶ? ಸೌದಿ ಅರೇಬಿಯಾ. ನೆಕ್ಸ್ಟ್, 2025ರ ಚಾಂಪಿಯನ್ಸ್ ಟ್ರೋಫಿ ಯಾವ ದೇಶದಲ್ಲಿ ನಡೆಯಲಿದೆ? 2025ರ ಚಾಂಪಿಯನ್ಸ್ ಟ್ರೋಫಿ ಯಾವ ದೇಶದಲ್ಲಿ ನಡೆಯಲಿದೆ ಅಂದರೆ ಇದು ಪಾಕಿಸ್ತಾನದಲ್ಲಿ ನಡೆಯಲಿದೆ. ಕ್ರೀಡೆಗೆ ಸಂಬಂಧಪಟ್ಟಂಗೆ ನೋಡ್ತಾ ಬರೋದಾದರೆ 2023ರಲ್ಲಿ ಏಕದಿನ ವಿಶ್ವಕಪ್ ನಡೆದು. ಆ ಏಕದಿನ ವಿಶ್ವಕಪ್ ಎಲ್ಲಿ ನಡೆದಪ್ಪ ಅಂದರೆ ಭಾರತ ದೇಶದಲ್ಲಿ ನಡೆದು. ಆತಿಥ್ಯ ವಹಿಸಿದ ದೇಶ ಯಾವುದು? ಭಾರತ. ಹಾಗಾದರೆ ಚಾಂಪಿಯನ್ ಆದದ್ದು ಯಾವುದು? ಆಸ್ಟ್ರೇಲಿಯಾ. ನೋಡಿ, ಆತಿಥ್ಯ ವಹಿಸಿದ್ದು ಭಾರತ, ಚಾಂಪಿಯನ್ ಆದದ್ದು ಆಸ್ಟ್ರೇಲಿಯಾ, ರನ್ನರ್ ಅಪ್ ಆದದ್ದು ಭಾರತ. 2023ರ ಏಕದಿನ ವಿಶ್ವಕಪ್. ಓಕೆನಾ?
ನೆಕ್ಸ್ಟ್ 2024ರಲ್ಲಿ T20 ವಿಶ್ವಕಪ್ ನಡೀತು. ಯಾವ ವಿಶ್ವಕಪ್? T20 ವಿಶ್ವಕಪ್. ಈ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆದ ತಂಡ ನಮ್ಮ ಹೆಮ್ಮೆಯ ಭಾರತ ತಂಡ ಚಾಂಪಿಯನ್ ಆಯಿತು. ರನ್ನರ್ ಅಪ್ ಆದ ತಂಡ ದಕ್ಷಿಣ ಆಫ್ರಿಕಾ. ಯಾವ ಆಫ್ರಿಕಾ? ದಕ್ಷಿಣ ಆಫ್ರಿಕಾ ತಂಡ ರನ್ನರ್ ಅಪ್ ಆಯಿತು. ಯಾವುದರಲ್ಲಿ? T20 ವಿಶ್ವಕಪ್ನಲ್ಲಿ. ಭಾರತ ತಂಡದ ಕ್ಯಾಪ್ಟನ್ ಯಾರಪ್ಪ ಅಂದರೆ ರೋಹಿತ್ ಶರ್ಮಾ. ಭಾರತ ತಂಡದ ಆಗಿನ ಕೋಚ್ ಅಂದರೆ T20 ವಿಶ್ವಕಪ್ ಗೆದ್ದಾಗ ಕೋಚ್ ಯಾರಿದ್ರಪ್ಪ ಅಂದರೆ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಇದ್ದರು. ಯಾರಿದ್ರು? ರಾಹುಲ್ ದ್ರಾವಿಡ್. ಹಾಗಾದರೆ ಪ್ರಸ್ತುತ ಭಾರತ ಕ್ರಿಕೆಟ್ ತಂಡದ ಪುರುಷ ಕೋಚ್ ಯಾರಾದಾರಪ್ಪ ಅಂದರೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ಅದಾರೆ. ಯಾರಾದಾರ? ಗೌತಮ್ ಗಂಭೀರ್. ಓಕೆನಾ? ನೆಕ್ಸ್ಟ್, ವಿಶ್ವ ಏಡ್ಸ್ ದಿನವನ್ನು ಯಾವಾಗ ಆಚರಿಸುತ್ತಾರೆ? ವಿಶ್ವ ಏಡ್ಸ್ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂದರೆ ಡಿಸೆಂಬರ್ 1ರಂದು ಆಚರಣೆ ಮಾಡ್ತಾರೆ. ಯಾವಾಗ? ಡಿಸೆಂಬರ್ 1. ನೋಡಿ ಫ್ರೆಂಡ್ಸ್, ವಿಶ್ವ ಏಡ್ಸ್ ದಿನವನ್ನು ಮೊದಲ ಬಾರಿಗೆ 1988ರಲ್ಲಿ ಆಚರಿಸಲಾಯಿತು. ಯಾವಾಗ? 1988. ಈ ದಿನವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದರೆ ವಿಶ್ವ ಏಡ್ಸ್ ಅಂತ ಕುರಿತು ಜಾಗೃತಿ ಮೂಡಿಸಲು, ಏಡ್ಸ್ ಕುರಿತು ವಿಶ್ವದಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡ್ತಾರೆ. ವಿಶ್ವದ ಮೊದಲ ಏಡ್ಸ್ ಪ್ರಕರಣ ಎಲ್ಲಿ ದಾಖಲಾಯಿತಪ್ಪ ಅಂದರೆ ಅಮೇರಿಕಾ ದೇಶದಲ್ಲಿ ದಾಖಲಾಯಿತು. ಎಲ್ಲಿ? ಅಮೇರಿಕಾ ದೇಶದಲ್ಲಿ ವಿಶ್ವದ ಮೊದಲ ಏಡ್ಸ್ ಪ್ರಕರಣ ದಾಖಲಾಯಿತು. ನಮ್ಮ ಭಾರತ ದೇಶದಲ್ಲಿ ಎಲ್ಲಪ್ಪ ಅಂದರೆ ಚೆನ್ನೈ ರಾಜ್ಯದಲ್ಲಿ ಅಂದರೆ ತಮಿಳುನಾಡು ರಾಜ್ಯದ ಚೆನ್ನೈ ನಗರದಲ್ಲಿ ಏನಾಗ್ತೈತಿ? ಏಡ್ಸ್ ಪ್ರಕರಣ ಭಾರತದಲ್ಲಿ ಮೊದಲು ದಾಖಲಾಗ್ತೈತಿ. ಏಡ್ಸ್ನ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. HIV-ನ ವಿಸ್ತೃತ ರೂಪ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ನೋಡಿ, ಏಡ್ಸ್ ಎಂಬ ರೋಗ ಯಾವುದರಿಂದ ಹರಡ್ತೈತಪ್ಪ ಅಂದರೆ ವೈರಸ್ನಿಂದ ಬರುವಂಥ ರೋಗವಾಗೈತಿ. ನೆಕ್ಸ್ಟ್, 2023ರ ವಿಶ್ವ ಕೊಡವ ಸಮ್ಮೇಳನ ಎಲ್ಲಿ ಜರುಗಿತು? 2023ರ ವಿಶ್ವ ಕೊಡವ ಸಮ್ಮೇಳನ ಜರುಗಿದ್ದು ಎಲ್ಲಪ್ಪ ಅಂದರೆ ಮಡಿಕೇರಿಯಲ್ಲಿ. ಎಲ್ಲಿ? ಮಡಿಕೇರಿ. ನೆಕ್ಸ್ಟ್, ಹುಲಿ ಯೋಜನೆ ಜಾರಿಯಾದ ವರ್ಷ. ಹುಲಿ ಯೋಜನೆ ಯಾವಾಗ ಜಾರಿಯಾಗುತ್ತಪ್ಪ ಅಂದರೆ 1973ರಲ್ಲಿ ಹುಲಿ ಯೋಜನೆ ಜಾರಿಯಾಗುತ್ತೆ. 2023ಕ್ಕೆ ಹುಲಿ ಯೋಜನೆ ಜಾರಿಯಾಗಿ 50 ವರ್ಷ ಪೂರ್ಣಗೊಳ್ತೈತಿ. ಎಷ್ಟು ವರ್ಷ? 50 ವರ್ಷ ಪೂರ್ಣಗೊಳ್ತೈತಿ. ಹೌದಾ? 2022ರ ಹುಲಿ ಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ MP ಅಂದರೆ ಮಧ್ಯಪ್ರದೇಶ್. 2ನೇ ರಾಜ್ಯ ಕರ್ನಾಟಕ. 3ನೇ ರಾಜ್ಯ ಉತ್ತರಾಖಂಡ್ ರಾಜ್ಯ. ಓಕೆನಾ? 2022ರ ಹುಲಿ ಗಣತಿಯ ಪ್ರಕಾರ ಮೊದಲ ರಾಜ್ಯ ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವಂಥ ಮೊದಲ ರಾಜ್ಯ ಮಧ್ಯಪ್ರದೇಶ್, 2ನೇ ರಾಜ್ಯ ಕರ್ನಾಟಕ, 3ನೇ ರಾಜ್ಯ ಉತ್ತರಾಖಂಡ. ಓಕೆನಾ? ಈ ಹುಲಿ ಗಣತಿಯನ್ನು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರಪ್ಪ ಅಂದರೆ 4 ವರ್ಷ. ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನು ಮಾಡಲಾಗುತ್ತೆ. ICCಯ ಪ್ರಸ್ತುತ ಅಧ್ಯಕ್ಷರು. ನೋಡಿ ಫ್ರೆಂಡ್ಸ್, ICCಯ ಪ್ರಸ್ತುತ ಅಧ್ಯಕ್ಷರು ಯಾರಾದಾರಪ್ಪ ಅಂದರೆ ಜೈಶಾ. ನೋಡಿ, ನಿನ್ನೆ ತಾನೇ ಡಿಸೆಂಬರ್ 1ರಂದು ಜೈಶಾ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಇವರು ಅವಿರೋಧವಾಗಿ ಆಯ್ಕೆಯಾದವರು ಯಾರು? ಜೈಶಾರವರು. ಮತ್ತು ಜೈಶಾರವರು ಅತಿ ಕಿರಿಯ ವ್ಯಕ್ತಿ. ನೋಡಿ, ಅತಿ ಕಿರಿಯ ವ್ಯಕ್ತಿ. ICCಯ ಅಧ್ಯಕ್ಷರಾದಂಥ ಅತಿ ಕಿರಿಯ ವ್ಯಕ್ತಿ ಯಾರು? ಜೈಶಾರವರು. ಹಿಂದಿನ ಅಧ್ಯಕ್ಷರು ಯಾರಿದ್ರಪ್ಪ ಅಂದರೆ ಗ್ರೇಗ್ ಬಾರ್ಕ್ಲೆ ಅವರಿದ್ದರು. ಇವರು ನ್ಯೂಜಿಲ್ಯಾಂಡ್ ದೇಶದವರು. ಯಾವ ದೇಶದವರು? ನ್ಯೂಜಿಲ್ಯಾಂಡ್ ದೇಶದವರು. ಓಕೆ, ಜೈಶಾರವರು ಇವರು ನಮ್ಮ ಭಾರತ ದೇಶದವರು. ಇವರು BCCIನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್, ವಿಶ್ವದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರೇನು? ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರು ಏನಪ್ಪ ಅಂದರೆ ಡೆವಿನ್. ವಿಶ್ವದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರು ಡೆವಿನ್. ನೆಕ್ಸ್ಟ್, ಹೈಟಿ ದೇಶದಲ್ಲಿನ ಭಾರತೀಯ ನಾಗರಿಕರ ರಕ್ಷಣೆಗೆ ಕೈಗೊಂಡ ಕಾರ್ಯಾಚರಣೆ ಹೆಸರೇನು? ನೋಡಿ, ಹೈಟಿ ದೇಶದಲ್ಲಿರುವಂಥ ಭಾರತೀಯ ನಾಗರಿಕರ ರಕ್ಷಣೆಗೆ ಯಾವ ಕಾರ್ಯಾಚರಣೆ ಕೈಗೊಳ್ಳಲಾಯಿತಪ್ಪ ಅಂದರೆ ಆಪರೇಷನ್ ಇಂದ್ರವತಿ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಯಿತು. ಅದೇ ರೀತಿಯಾಗಿ ಆಪರೇಷನ್ ಗಂಗಾ ಸಂಬಂಧಪಟ್ಟಿರೋದು ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವೆ ಏನು ಯುದ್ಧ ನಡೀತಲ್ಲ, ಆ ದೇಶದಲ್ಲಿ ಯುದ್ಧ ನಡೆದಾಗ ಆ ದೇಶದಲ್ಲಿರುವಂಥ ಭಾರತೀಯ ನಾಗರಿಕರನ್ನು ರಕ್ಷಣೆ ಮಾಡುವ ಸಲುವಾಗಿ ಕೈಗೊಂಡಂಥ ಒಂದು ಕಾರ್ಯಾಚರಣೆಯಾಗಿದೆ. ಅದೇ ರೀತಿಯಾಗಿ ಆಪರೇಷನ್ ದೇವಿ ಶಕ್ತಿ. ಈ ಆಪರೇಷನ್ ದೇವಿ ಶಕ್ತಿ ಅಫ್ಘಾನಿಸ್ತಾನ್. ಯಾವ ಸ್ಥಾನ? ಅಫ್ಘಾನಿಸ್ತಾನ್ ದೇಶದಲ್ಲಿ ಏನು ಅಲ್ಲಿ ತಾಲಿಬಾನ್ ಉಗ್ರರು ಏನು ಅಟ್ಯಾಕ್ ಮಾಡಿದ್ರಲ್ಲ, ಆ ಟೈಮ್ನಲ್ಲಿ
ಭಾರತೀಯರ ರಕ್ಷಣೆಗಾಗಿ ಕೈಗೊಂಡಂಥ ಒಂದು ಕಾರ್ಯಾಚರಣೆ ಆಪರೇಷನ್ ದೇವಿ ಶಕ್ತಿ. ಓಕೆನಾ. ನೆಕ್ಸ್ಟ್ 2024 ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ನೋಡಿ. 2024 ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 124ನೇ ಸ್ಥಾನ. ಎಷ್ಟನೇ ಸ್ಥಾನ? 126ನೇ ಸ್ಥಾನ. ಹೌದಾ. ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದಂಥ ದೇಶ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್. ಯಾವ ಲ್ಯಾಂಡ್? ಫಿನ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್ 2024 WPL ಚಾಂಪಿಯನ್ ಆದ ತಂಡ ಯಾವುದು? 2024 WPL ಚಾಂಪಿಯನ್ ಆದ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ RCB ಮಹಿಳಾ ತಂಡ ಏನಾಗಿದೆ? WPL ಚಾಂಪಿಯನ್ಶಿಪ್ ಪಟ್ಟವನ್ನು ಪಡೆದುಕೊಂಡಿದೆ. WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್. ಈ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ 5 ತಂಡಗಳು ಭಾಗವಹಿಸಿದ್ದು. ಎಷ್ಟು ತಂಡಗಳು? 5 ತಂಡಗಳು. ಹೌದಾ. ಈ 2024 WPLನಲ್ಲಿ ಪರ್ಪಲ್ ಕ್ಯಾಪ್, ಯಾವ ಕ್ಯಾಪ್? ಪರ್ಪಲ್ ಕ್ಯಾಪ್ ಪಡೆದವರು ಯಾರಪ್ಪ ಅಂದರೆ ಶ್ರೇಯಾಂಕಾ ಪಾಟೀಲ್, ನಮ್ಮ ಕನ್ನಡತಿಯಾದಂಥ ಶ್ರೇಯಾಂಕಾ ಪಾಟೀಲ್ ಅವರು. ಈ ಪರ್ಪಲ್ ಕ್ಯಾಪನ್ನು ಯಾವುದಕ್ಕೆ ನೀಡಲಾಗುತ್ತೆ ಅಂದರೆ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ನೀಡಲಾಗುತ್ತೆ. ಅದೇ ರೀತಿಯಾಗಿ ಆರೆಂಜ್ ಕ್ಯಾಪನ್ನು ಪಡೆದವರು ಯಾರಪ್ಪ ಅಂದರೆ ಎಲಿಸ್ ಪೆರ್ರಿ ಅವರು. ಇವರು ಆಸ್ಟ್ರೇಲಿಯಾ ದೇಶದವರು. ಎಲಿಸ್ ಪೆರ್ರಿ ಅವರು ಅತಿ ಹೆಚ್ಚು ರನ್ ಗಳಿಸಿದ್ದಕ್ಕಾಗಿ ಇವರಿಗೆ ಏನು ನೀಡಲಾಗುತ್ತೆ? ಇವರಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದರೆ ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸ್ತಾರೆ. ಯಾವಾಗ? ಮಾರ್ಚ್ 8. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸುತ್ತಾರೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ 2024 ಸಂಪೂರ್ಣ ಪ್ರಚಲಿತ ಘಟನೆಗಳ ಪಾರ್ಟ್ 2 ಭಾಗವಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.